ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಎರಡೆರಡು ಎಕ್ಸಾಮ್ ನಡೆಸುವ ಆಲೋಚನೆ ಅಲ್ಲಿರುವಂತಹ ಎಸ್ಪಿಎಸ್ಸಿ ಅಧಿಕೃತ ಆದೇಶ ಹೊರಬರುವ ಮುನ್ನವೇ ಚಿಂತನೆ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಕ್ಯಾಂಪಸ್ ಶಶಿಕುಮಾರ್ ಮಾತನಾಡಿದ್ದು, ಪರೀಕ್ಷೆ ಗಂಭೀರತೆ ಕಳೆದುಕೊಳ್ಳುವ ಆತಂಕ ವ್ಯಕ್ತಪಡಿಸಿದ್ದಾರೆ. 2-3 ಪರೀಕ್ಷೆ ನಡೆಸುವುದು ಅವೈಜ್ಞಾನಿಕವಾಗಿದೆ. 3 ಆಯಾಮದಲ್ಲಿ ಇಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಅಂಕ ಪಡೆಯದೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಆದರೆ ಮಾರ್ಕ್ಸ್ ಪಡೆಯಲೇಬೇಕು ಅನ್ನೋ ಜಿದ್ದಿಗೆ ಮತ್ತೆ ಪರೀಕ್ಷೆ ಆಯ್ಕೆ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಎರಡೆರಡು ಎಕ್ಸಾಮ್ ಇದೆ ಬಿಡು ನೋಡೋಣ ಅನ್ನೋ ಮನಸ್ಥಿತಿ ಬಂದ್ರೆ ಪರೀಕ್ಷೆ ಬಗ್ಗೆ ಗಂಭೀರತೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಚಿಂತನೆ ಬಗ್ಗೆ ಪುನಃ ಪರಿಶೀಲನೆ ಮಾಡುವುದು ಉತ್ತಮ ಅನ್ನೋ ಅಭಿಪ್ರಾಯ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪಸ್ ವ್ಯಕ್ತಪಡಿಸಿದೆ. ಕೇಂದ್ರದಿಂದ ಶಿಕ್ಷಣ ಮಂತ್ರಿಗಳು ಸಿಬಿಎಸ್ಇಯಲ್ಲಿ 2 ಬಾರಿ ಪರೀಕ್ಷೆಯನ್ನ ಮಾಡತಕ್ಕಂಥ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಇದು ಕೆಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾದರೆ ಕೆಲ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಒತ್ತಡಕ್ಕೆ ಪೂರಕವಾಗಿರುತ್ತೆ. ಕಾರಣ ಇಷ್ಟೇ, ಅನೇಕ ಈ ರ್ಯಾಟ್ ರೇಸ್ ಇದೆ ಇವತ್ತಿನ ದಿನ ಸಮಾಜದಲ್ಲಿ. ಒಂದೊಂದು ಅಂಕ ಕೂಡ ಗಳಿಸುವಂಥ ಪ್ರಯತ್ನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇದು ಒಂದು ರೀತಿಯಲ್ಲಿ ಒತ್ತಡ ಆಗುತ್ತೆ. ಅವರು ತೆಗೆದುಕೊಂಡಂಥ ಅಂಕ ಇಲ್ಲ ಇದು ಬೇಡ, ಮತ್ತೆ ತಿರಸ್ಕರಿಸಿ ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಳ್ಳೋಣ ಅನ್ನೋತಕ್ಕಂಥ ಪೈಪೋಟಿಗೆ ಬೀಳ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಯಾರು ಕಮ್ಮಿ ಅಂಕ ಗಳಿಸಿದ್ದಾರೆ, ಹೆಚ್ಚು ಅಂಕ ಗಳಿಸುವಂಥ ಹಿನ್ನೆಲೆ ಒಂದಾದರೆ, ಇನ್ನು ಕೆಲವರು ಯಾರು ಅನುತ್ತೀರ್ಣ ಆಗ್ತಾರೆ ಅಂಥವರಿಗೆ ಇನ್ನೊಂದು ಅವಕಾಶ ಕಲ್ಪಿಸ್ಕೊಟ್ಟಂಗಾಗುತ್ತೆ. 2 ರೀತಿಯಲ್ಲಿ ನೋಡಿದ್ರೆ 3ನೇ ಆಯಾಮ ಇರುತ್ತೆ. ಮಕ್ಕಳ ಒಂದು ರೀತಿಯಲ್ಲಿ ಕೇರ್ಲೆಸ್ ಅಲ್ಲಿ ಈ ಬಿಡು ಇನ್ನೊಂದು ಬಾರಿ ಇದೆಯಲ್ಲ ಗಳಿಸೋಣ, ಪಾಸ್ ಆಗೋಣ ಅನ್ನತಕ್ಕಂಥದ್ದು. ಎಲ್ಲೋ ಒಂದು ಕಡೆ 2-3 ಪರೀಕ್ಷೆಗಳು ಕೊಡೋದು ಅವೈಜ್ಞಾನಿಕ. ಅದರಿಂದ ಸಾಮಾನ್ಯವಾಗಿ ಮೊದಲಿಂದ ಬಂದಿರತಕ್ಕಂಥ ಪ್ರಕ್ರಿಯೆ 1 ಬಾರಿ ಪರೀಕ್ಷೆ ಕೊಟ್ಟು ಮತ್ತೆ ಅವ್ರಿಗೆ ಹೆಂಗಿದ್ರೂ ಕೂಡ 2ನೇ ಅವಕಾಶ ಅಲ್ಲಿ ಅನುತ್ತೀರ್ಣ ಆದರೆ ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಸರಿ ಸಮಾನವಾಗಿ 2-3 ರೀತಿಯಲ್ಲಿ ಪರೀಕ್ಷೆ ಕೊಡೋದು ಬೈ ಆ್ಯಂಡ್ ಲಾರ್ಜ್ ಒಪ್ಪುವಂಥದ್ದಲ್ಲ. ಆದರೆ ಇದಕ್ಕೆ ಈಗಾಗಲೇ ನಾಗರಿಕರಿಂದ ಅಥವಾ ಶಿಕ್ಷಣ ವ್ಯವಸ್ಥೆಯಿಂದ ಅಭಿಪ್ರಾಯವನ್ನು ಸಂಗ್ರಹಿಸೋದು ಕೂಡ ಒಂದು ರೀತಿಯಾದ ಆರೋಗ್ಯವಾದ ಬೆಳವಣಿಗೆ ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.